molto ಎಲ್ಲ ಪ್ರೊಡ್ಯೂಸರ್ಸು ನಿಮಗೆಲ್ಲ ಗೊತ್ತಿರುತ್ತೆ. ನೀವು ಸ್ಟಾರ್ಟ್ ಮಾಡಿ. ಮಂಗಳೂರಿನಲ್ಲಿ ಮಂಗಳ ದಿನ ಫಸ್ಟ್ ಪ್ರೆಸ್ ಮೀಟ್ ಲಹರಿ ಸಂಸ್ಥೆಯಿಂದ 45 ವರ್ಷಗಳ ಇತಿಹಾಸದಲ್ಲಿ ಮಂಗಳೂರಲ್ಲಿ ಪ್ರೆಸ್ ಮೀಟ್ ಮಾಡ್ತಾರೆ. ಬಹಳ ಸಂತೋಷ ಆಗಿದೆ. ಸಾಕಷ್ಟು ಪತ್ರಿಕಾ ಮತ್ತು ನನಗೆ ಮಂಗಳೂರು ಸ್ನೇಹಿತರು ಉದಯವಾಣಿ ಹೊಸದಿಗಂತ ಆಗಿನ ಕಾಲದಿಂದ ಪರಿಚಯ. ಮಂಗಳೂರಲ್ಲಿ ಬಂದು ಪ್ರೆಸ್ ಮೀಟ್ ಮಾಡ್ತೀನಿ ಅಂತ ನಾನು ಯಾವತ್ತೂ ಅನ್ಕೊಂಡಿರಲಿಲ್ಲ. ಥ್ಯಾಂಕ್ ಯು ಸೋ ಮಚ್ ಸರ್. ಸರ್ ನೀವು ಸಿನಿಮಾ ಮಾಡಿದ್ದಕ್ಕೆ ಇಷ್ಟು ನಾವು ಇವತ್ತು ಕೆ.ಪಿ. ಶ್ರೀಕಾಂತ್ ಅವರು ಮತ್ತೆ ನವೀನ್ ಅವರು ಪ್ರೇದಾಜಿ ಎಲ್ಲರೂ ಸರ್ ಇವತ್ತು ಕಟೀಲು ಅಮೌಂಟ್ ಕಷ್ಟ ಮಾಡಿಕೊಂಡು ಅಲ್ಲಿಂದ ಮತ್ತೆ ವರ್ಗಜ ಮೂರು ದೇವಸ್ಥಾನದಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಭಾಳ ಪಾಸಿಟಿವ್ ವೈಬ್ರೇಷನ್. ಮಂಗಳೂರು ಬಂದಕ್ಕೆ ನಮ್ಮ ಪಾಸಿಟಿವ್ ವೈಬ್ರೇಷನ್ ಏರ್ಪೋರ್ಟಲ್ಲೇ ಸಿಕ್ಕಿದೆ. ಸೊ ಇನ್ನು ಅಲ್ಲಿ ದರ್ಶನ ಮಾಡ್ಕೊಂಡು ಬಂದಮೇಲೆ ಅಲ್ಟಿಮೇಟ್ ಪಾಸಿಟಿವ್ ವೈಬ್ರೇಷನ್ ಸಿಕ್ಕಿದೆ. ನಿನ್ನೆ ಪ್ರೆಸ್ ಮೀಟ್ ಮಾಡೋದು ಬೆಂಗಳೂರಿನಲ್ಲಿ. UI ಸಿನಿಮಾ ಈ ತಿಂಗಳು 20ಕ್ಕೆ ಬಿಡುಗಡೆ ಮಾಡ್ತಾ ಇದ್ದೀವಿ ಸರ್. 5 ಭಾಷೆಗಳಲ್ಲಿ ಥ್ರೂಔಟ್ ವರ್ಲ್ಡ್ ರಿಲೀಸ್ ಮಾಡ್ತಾ ಇದ್ದೀವಿ. ಭಾಳ ಕಷ್ಟಪಟ್ಟು ಎಲ್ಲರೂ ಸಿನಿಮಾ ಮಾಡಿದ್ದಾರೆ. ಎಕ್ಸ್ಟ್ರಾರ್ಡನರಿ ಕಷ್ಟಪಟ್ಟು ಉಪೇಂದ್ರ ಸರ್ ಈ ಸಿನಿಮಾ ಮಾಡಿದ್ದಾರೆ. ರಾತ್ರಿಯಲ್ಲೂ ಕಷ್ಟಪಟ್ಟಿದ್ದಾರೆ. ಇವತ್ತಿಗೂ ಅಷ್ಟೇ ಈ ಪ್ರೆಸ್ ಮೀಟ್ ಆದಕ್ಕೆ ಇಮಿಡಿಯೇಟ್ ಚೆನ್ನೈಗೆ ಹೋಗಬೇಕು. ಫೈನಲ್ ವರ್ಕ್ಸ್ ಏನಿದ್ದೆಲ್ಲ ಮುಗಿಸ್ಲಿಕ್ಕೆ ರೆಡಿ ಆಗಿದೆ. ನಾಳೆ ಬೆಳಿಗ್ಗೆ ಹೋಗ್ತಾ ಇದ್ದಾರೆ. ಸೊ ಇದರಲ್ಲಿ ಆ ಒತ್ತಡದಲ್ಲಿ ಕೂಡ ಇಲ್ಲ ಮಂಗಳೂರಿನಲ್ಲಿ ಮಾಡಲೇಬೇಕು. ಯಾಕಂದ್ರೆ ನಾವು ಕರಾವಳಿ ತೀರ್ಥಕ್ಕೆ ಬಂದವರು ಅಂತ ಹೇಳೋರು ಬಹಳ ಅದ್ದೂರಿಯಾಗಿ ಬಿಟ್ಟು ಬಂದಿದೆ ಸಿನಿಮಾ. ಹಾಡುಗಳು ತಾವೆಲ್ಲ ಸಹಕಾರದಿಂದ ಹಾಡುಗಳು ಹಿಟ್ ಆಗಿದೆ. ನಿನ್ನೆ ಏನು ಟೀಸರ್ ರಿಲೀಸ್ ಮಾಡುವಾಗ ಕೂಡ ತುಂಬ ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಸೊ ಈ ಸಿನಿಮಾ ಕೂಡ ನಮಗೆಲ್ಲ ಸಹಕಾರ ಬೇಕು. ತಾವು ಲಹರಿ ಫಿಲಮ್ಸನ್ನು ಲಹರಿ ಸಂಸ್ಥೆಯನ್ನು ಎತ್ತಿಟ್ಟಿದ್ವಿ ಇಷ್ಟು ವರ್ಷ. ಈ ಸಿನಿಮಾನು ಕೂಡ ಹಿಡಿತೀರಾ ಅಂತ ನನ್ನ ನಂಬಿಕೆ ಇದೆ. ಥ್ಯಾಂಕ್ ಯು ಸೋ ಮಚ್ ಸರ್. ದಯಮಾಡಿ ನಿಮ್ಮ ಸಹಕಾರ ಬೇಕು. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ನೋಡಿ ಅವ್ರು ಅಷ್ಟು ಹೇಳಿದ್ರ ಮೇಲೆ ಇಲ್ಲೂ ಹುಡುಕ್ತಾ ಇದ್ದೀರ ಅಂದ್ರೆ ಹ್ಯಾಟ್ಸ್ ಆಫ್. ನೋಡಿ ಆ ಲಾಳನೂ ಹಾಕಿದೀವಿ ಅದಕ್ಕೆ. ಅದು ಇವ್ರಿಗೋಸ್ಕರ, ಅದು ಲಕ್ಕಿ ಅಂತ. ಬರೀ ಇವು ಹಾಕೋದೇನಕ್ಕೆ, ಅದು ಲಾಳ ಹಾಕಿದ್ರೆ ಒಂದು ಲಕ್ಕಿ ಇರುತ್ತೆ ಅಂತ. ಅದು ಇವ್ರು ಬಹಳ ಅದ್ರ ಬಗ್ಗೆ ಲಾಳ ಹಾಕಿದ್ರೆ ತುಂಬಾ ಖುಷಿ ಆದ್ರು. ಸರ್ ಬಿಡಿ ಸರ್, ಇವತ್ತು ನಾವು ಗೆದ್ಬಿಟ್ವಿ ಅಂತ ಟೈಟಲ್ ಏನೋ ಡಿಸ್ಕಷನ್ ಹಂಗೆ ಬಂತು ನೋಡಿ. ಅದ್ರ ಜೊತೆ ಸಿನಿಮಾಗಳ ಸಂಖ್ಯೆನೂ ಜಾಸ್ತಿ ಆಗ್ತಾ ಇದೆ ಇವತ್ತಿನ ಕಾಲದಲ್ಲಿ. ಪಾಪ್ಯುಲೇಷನ್ ಜಾಸ್ತಿ ಆಗ್ತಾ ಇದೆ, ಹಂಗೆ ಸಿನಿಮಾಗಳ ಸಂಖ್ಯೆನೂ ಜಾಸ್ತಿ. ಅದನ್ನು ಎಫೆಕ್ಟ್ ಆಗ್ತಾ ಇದೆಯಾ ಅಂತ. ಈಗ ಜನ ಬರ್ದೇ ಇರೋದಕ್ಕೆ, ಥಿಯೇಟರ್ ಕಡೆ ಕಮ್ಮಿ ಆಗ್ತಾ ಇರೋದಕ್ಕೆ. ಫಸ್ಟ್ ಅಲ್ಲೊಂದು ಇಲ್ಲೊಂದು ಕಾರ್ ಇದ್ದಾಗ ಸುಮ್ಮನೆ ಅಂತ ಹೋಗ್ತಾ ಇದ್ವಿ. ಎಲ್ಲ ಹತ್ರ ಕಾರ್ ಇರೋದೇ ನಿಂತಿರ್ತೀವಿ ಅಷ್ಟೇ. 1 ಕೋಟಿ ಕಾರ್ ತಗೊಂಡ್ರು ನಿಂತಿರ್ತೀವಿ. ನಿಮ್ಮ ಸಿನಿಮಾ ಈ ಸಿನಿಮಾದಲ್ಲಿ ಏನಾದ್ರು ಮಾಡಿದ್ರೆ ಸರ್? ಯಾವುದು? ಅದೇ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸರ್. ತುಂಬಾ ಹೆಲ್ಪ್ ಮಾಡಿದೆ. AI ನಮಗೆ, AI UI ತುಂಬಾ ಹೆಲ್ಪ್ ಮಾಡಿದೆ. ನೀವು ಬಡತನನ ತೋರಿಸ್ಬೇಕಾರೆ ನಿಮ್ಮ ವಾರ್ನರಲ್ಲಿ ಬರೀ ಒಂದು ಬಾಳೆಹಣ್ಣನ್ನೇ ಅದಕ್ಕೆ ಇಟ್ಕೊಂಡಿದ್ದಾರೆ. ಅದು ಆ ಬಾಳೆಹಣ್ಣೆ ಯಾಕೆ ಬಂತು ಅಂತ ಎಲ್ಲೋ ಡೈಲಾಗ್ ಕೇಳಿದ್ದೆ, ಬನಾನಾ ರಿಪಬ್ಲಿಕ್ ಅಂತ. ಗೊತ್ತಲ್ಲ ಬನಾನಾ ರಿಪಬ್ಲಿಕ್? ಅಷ್ಟೇ ಇನ್ಫಾರ್ಮೇಶನ್. ನೋಡಿದ್ರ ಅವ್ರಿಗೆ ಬಂತು, ಕೇಳಿಸ್ಲಿಲ್ಲ ಅದು. ಕಂಟ್ರಿ ವಿತೌಟ್ ಎನಿಥಿಂಗ್ ಇನ್ ಆರ್ಡರ್ ಇಸ್ ಬನಾನಾ ರಿಪಬ್ಲಿಕ್ ಅಂತ. ಆ ತರ ಆಗೋಗಿರುತ್ತೆ. ಅದು ಹಿಂಗೆಲ್ಲ ಇದ್ರೆ ಹಂಗೆ ಆಗೋಗುತ್ತೆ ಅನ್ನೋ ಕಲ್ಪನೆ. ಅಲ್ಲ, ಇತ್ತೀಚೆಗೆ ಯಾವುದೋ ಒಂದು ಬಾಳೆಹಣ್ಣು 56 ಮಿಲಿಯನ್ಗೆ ಏನೋ ಸೇಲ್ ಆಗಿತ್ತು. ಆ ಥರ ಅದ್ರದ್ದೇನಾದ್ರು ಇನ್ಫಾರ್ಮೇಶನ್. 56,000 ಮಿಲಿಯನ್, 56 ಮಿಲಿಯನ್ ನೋಡಿ, ಅದು ಜ್ಞಾಪಕ ಇದೆ ನಿಮಗೆ. ಸೊ ಒಂದು ಆ ಕಡೆನೂ ನೋಡಿದ್ರೆ 56 ಮಿಲಿಯನ್ ಬಾಳೆಹಣ್ಣು. ಈ ಬಾಳೆಹಣ್ಣು ಮರೆಯಕ್ಕಾಗಲ್ಲ ನೀವು. 56 ಮಿಲಿಯನ್ ಹಚ್ಕೊಳ್ತಾ ಇದ್ದಾರೆ. ತುಂಬಾ ಒಳ್ಳೆ ಕ್ವಶನ್ಸ್ ಇಲ್ಲೇ ಬಂದಿದ್ದು ಅಂತ ನಮ್ಮ ನವೀನ್ ಅವ್ರು ಹೇಳ್ತಿದ್ದಾರೆ. ಬೆಸ್ಟ್ ಕ್ವಶನ್ಸ್ ಇಲ್ಲೇ ಕೇಳಿದ್ದು ನೀವು. ನಮಗೂ ಖುಷಿ ಆಯ್ತು, ಚೆನ್ನಾಗಿತ್ತು ಅಂತ ಪ್ರೆಸ್ ಮೀಟ್. ಇನ್ನೇನಾರ ವಿಷಯ ಇದ್ರೆ ಮಾತಾಡೋಣ, ಇಲ್ಲಾರೆ ಕಾಫಿ ಗೀಫಿ ಕುಡಿಯೋಣ. ಇಲ್ಲ ಸರ್, ಈಗ ನಮ್ಮ ಕ್ವಶನ್ಸಿಗೆ ಆನ್ಸರ್ ಮಾಡಿದ್ರಿ. ಈಗ ನೀವು ಎಷ್ಟು ಕಷ್ಟಪಟ್ಟು ಸಿನಿಮಾ ಮಾಡಿದ್ದೀರಾ, ನೀವು ಹೇಳಿ ಏನು ಮಾಡಿ.
ಈಗ ನಮ್ಮ ಕ್ವಶನ್ಸಿಗೆ ನೀವು ಇಷ್ಟೊತ್ತು ಆನ್ಸರ್ ಮಾಡಿದ್ರಲ್ಲ, ನೀವು ನಿಮ್ಮ ಸಿನಿಮಾ ಬಗ್ಗೆ ನೀವೇನಾದರೂ ಹೇಳಿ, ನೀವು ಏನಾದರೂ ಒಂದು ಕ್ಯೂರಿಯಾಸಿಟಿ ಕೊಡಿ. ಏನಾದ್ರು ಕೊಡ್ಬೇಕಾ? ಹಾಂ, ಅದೇ ಕೊಟ್ಟಿರೋದು ಟೀಸರ್. ಆ ವಾರ್ನರ್ ಅನ್ನೋ ಕಾನ್ಸೆಪ್ಟ್ ಎಲ್ಲಿಂದ ಬಂತು ಸರ್? ಅಲ್ಲ, ಏನಂದ್ರೆ ಟೀಸರ್ ಟ್ರೈಲರ್ ಅನ್ನೋದು ಒಂದು ರೆಗ್ಯುಲರ್ ಒಂದು ಪ್ಯಾಟರ್ನ್ ಆಗಿದೆಯಲ್ಲ, ಅದೇನಿಸ್ತು ಇದನ್ನ ಕಟ್ ಮಾಡಿದಾಗ ನನಗೆ ಆ ಪ್ಯಾಟರ್ನ್ ಅನಿಸ್ಲಿಲ್ಲ. ಅದು ಟೀಸರ್ ಟ್ರೈಲರ್ ತರ ಅದು ಏನಕ್ಕೆ ಟೀಸರ್ ಟ್ರೈಲರ್ ಇದೇ ಹೋಗ್ತಾ ಇದೆಯಲ್ಲ, ಅದಕ್ಕೆ ಒಂದು ಬೇರೆ ಹೆಸರಿಡೋಣ ಅಂದ್ಬಿಟ್ಟು ವಾರ್ನರ್ ಅಂತ ಬಂದಿದೆ. ಆಮೇಲೆ ಇದು ಹಂಗೆ ಇತ್ತಲ್ಲ, ಸಬ್ಜೆಕ್ಟ್ ಆ ಥರ ಇದ್ದಿದ್ರಿಂದ ವಾರ್ನಿಂಗ್ ಕೊಡೋನು ಆ ಥರ ವಾರ್ನರ್ ಅನ್ನೋಕ್ಕೋಸ್ಕರ ಇತ್ತು. ಈ ಸಬ್ಜೆಕ್ಟ್ ಬರೀ ನಿಮ್ಮ ಕಲ್ಪನೆನ ಇಲ್ಲ ನಿಮ್ಮ ಜೀವನದ ಅನುಭವನೂ ಉಂಟಾ ಇದ್ರೆ? ನನ್ನ ಅನುಭವ ಅಂದ್ರೆ ಬಾಳೆ ಬಸ್ರೆ ಸರ್, ಈಗ ಸ್ಕ್ರಿಪ್ಟ್ ಬರಿಬೇಕಾದ್ರೆ ನಿಮ್ಮ ಕಲ್ಪನೆಗೆ ಅದು ಯಾಕೆ ನಿಮ್ಮನ್ನೇ ಫಿಟ್ ಮಾಡ್ಕೊಳ್ತೀರ? ನನ್ನ ಕಲ್ಪನೆ ಬೇರೆಯವ್ರಿಗೆ ಒಪ್ಕೋಬೇಕಲ್ಲ. ಯಾರಿಗಾದ್ರೂ ಪ್ರಯತ್ನ ಮಾಡಿದ್ದೀರಾ ನೀವು? ಇಲ್ಲ, ಮಾಡಿಲ್ಲ. ನೋಡೋಣ ಮುಂದೆ ಆ ಥರ ಏನಾದ್ರು ಕಲ್ಪನೆ ಬಂದ್ರೆ ಖಂಡಿತ. ಅಲ್ಲ, ಇಲ್ಲಿ ತನಕ ಮಾಡಿರೋ ನಿಮ್ಮ ಕಲ್ಪನೆಗಳನ್ನ ಯಾರಿಗಾದ್ರೂ? ಇಲ್ಲ, ನಾನು ಹೇಳಿದ್ನಲ್ಲ, ನಾನು ಬೇರೆ ಇವ್ರನ್ನ ತಗೊಳ್ಳೋದಕ್ಕೆ ಕಷ್ಟ ನನಗೆ. ಅಂದ್ರೆ ನಾನು ಹೇಳಿದ್ನಲ್ಲ, ಟೆಕ್ನಿಷಿಯನ್ ನಾನು ಹೊಸಬ್ರಿದ್ರೆ ತುಂಬಾ ಕಂಫರ್ಟಬಲ್ ನಾನು. ಈಗ ನನ್ನ ಜೊತೆ ಎಡಿಟರ್ಗಳು ಎಲ್ಲ ತುಂಬಾ ಎಸ್ಟಾಬ್ಲಿಷ್ ಇದ್ರೆ ವರ್ಕೆ ಮಾಡೋಕ್ಕಾಗಲ್ಲ ನನಗೆ. ಯಾಕಂದ್ರೆ ಫೈನಲ್ ಕಾಪಿ ಇವ್ರಿಗೆ ಗೊತ್ತಾಗ್ತಾ ಇದೆ. ಯಾಕಂದ್ರೆ ನನಗೆ ಫೈನಲ್ 2 ವರ್ಷ ನನ್ನ ಜೊತೆಲೇ ಇರ್ಬೇಕು ಎಡಿಟರ್. ಸೊ ಅದು ಯಾರು ಒಪ್ಕೊಳ್ತಾರೆ? ಚೆನ್ನಾಗಿರಲ್ಲ ನೋಡಿ, ಇಷ್ಟು ಖರ್ಚಾಗಿದೆ, ಇಲ್ಲಿ ಇಷ್ಟು ಆಗ್ತಾ ಇದೆ. ಸೊ ನನಗೆ ಒಂದು ರಿಸ್ಟ್ರಿಕ್ಷನ್ ಇದೆ. ಓನ್ಲಿ ಯು ಅಂಡ್ ಐ ಬಗ್ಗೆ ಮಾತ್ರ ನಾನು ಮಾತಾಡಬಹುದು, ನಾಟ್ ಅದರ್ಸ್. ನನಗೂ ಗೊತ್ತಿರೋದೇ, ಸುಮ್ಮನೆ ಕೇಳ್ತೀರಾ? ಮತ್ತೆ ಅದೇ ಎಲ್ಲ ಗೊತ್ತಿರೋಂಗೆ ಈ ತರ ಸಿನಿಮಾ ಏನಂದ್ರೆ ಒಂದೇ ಒಂದು ಈ ಸಿನಿಮಾ ಬಗ್ಗೆ ಹೇಳ್ಬೇಕು ಅಂದ್ರೆ ಏನೋ, ಈಗ ನೀವು ಏನ್ ನೋಡಿದ್ರು ಇದುವರೆಗೂ ಏನ್ ನೋಡಿದಿರ ನೀವು, ಅದೆಲ್ಲ ಬಿಟ್ಟು ಇನ್ನೇನೋ ಇರುತ್ತೆ, ಅದು ಇರುತ್ತೆ, ಇನ್ನೇನೋ ಇರುತ್ತೆ. ಆಮೇಲೆ ಎಲ್ಲ ಒಂದು ಮೆಟಫರಿಕ್ ಆಗಿರುತ್ತೆ ಈ ಸಿನಿಮಾ. ಅಂದ್ರೆ ಸಿಂಬಾಲಿಸಮ್ ಜಾಸ್ತಿ ಇರುತ್ತೆ. ನೀವು ಸುಮ್ಮನೆ ನೋಡ್ಬೇಕು ಒಂದು ಸಿನಿಮಾ, ವಿಷುವಲ್ ಗ್ರ್ಯಾಂಜರ್ ಅದ್ರ ಮೇಲೆ ನೋಡ್ಕೊಂಡು ಒಂದು ಸಿನಿಮಾ, ಅಲ್ಲೂ ನಿಮ್ಗೆ ಅರ್ಥ ಆಗುತ್ತೆ ಈ ಸಿನಿಮಾ ಖಂಡಿತ. ಅಲ್ಲಲ್ಲಿ ನಂದು ಇದ್ದೇ ಇರುತ್ತೆ, ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಂಥದ್ದು ಇರುತ್ತೆ. ಬಟ್ ನೀವು ಡೆಪ್ತಲ್ಲಿ ಹೋದ್ರೆ ತುಂಬಾ ವಿಷಯಗಳಿರುತ್ತೆ, ಅದರಲ್ಲಿ ತುಂಬಾ ಲೇಯರ್ಸ್ಗಳಿರುತ್ತೆ. ಅದನ್ನ ನೋಡ್ಬೇಕು, ಯಾವ ರೀತಿ ಅದನ್ನ ಎಷ್ಟು ಜನಕ್ಕೆ ಎಷ್ಟು ಅರ್ಥ ಆಗುತ್ತೆ ಅನ್ನೋದು ನನಗೆ ಒಂದು ಕುತೂಹಲ ಇದೆ ಈ ಪಿಕ್ಚರ್ ಬಗ್ಗೆ. ನೀವು ಸುಮ್ಮನೆ ನೋಡೋಕೆ ಒಂದು ಪಿಕ್ಚರ್ ಕತೆ ಹಂಗೆ ನೋಡ್ತೀರಾ, ಬಟ್ ಏನಾರ ನೋಡ್ತಾ ನಿಮ್ಗೆ ಏನಾರ ಒಂದೊಂದು ಕಾಣಿಸ್ತಾ ಹೋದ್ರೆ ಅದರೊಳಗೆ ಏನೇನೇನೋ ವಿಷಯಗಳು, ಲೇಯರ್ಸ್ಗಳಿರುತ್ತೆ. ಸೊ ಅದೊಂದು ವಿಶೇಷವಾದ ಪ್ರಯತ್ನ ಮಾಡಿದೀವಿ ಸಿನಿಮಾದಲ್ಲಿ. ನೀವು ಪ್ರೋತ್ಸಾಹದಲ್ಲಿ ಬಿಟ್ಟಿದ್ದೀರಲ್ಲ ಸರ್? ಹಾ, ಪ್ರೋತ್ಸಾಹ ಒಂದು 4 ಸತಿ ನೋಡಿದ ಮೇಲೆ ಗೊತ್ತಾಯ್ತು. 4 ಅಲ್ಲ, ಇವತ್ತಿಗೆ ಅರ್ಥ ಆಗಿಲ್ಲ. ನಾನು ಡೈಲಿ ಅದನ್ನ ನೋಡ್ತಾ ಇರ್ತೀನಿ ಸರ್, ಆ ಸಾಂಗ್ ಅನ್ನ. ಇವತ್ತು ಕೂಡ ಅಷ್ಟೇ ಮನೆಗೆ ಕುತ್ಕೊಂಡು ಸಾಯ್ತಾರೆ, ಮಧ್ಯದಲ್ಲಿ ನೋಡ್ತಾ ಇದ್ದೆ. ಮತ್ತೆ ನಂಬರ್ ಸಿಗ್ತಾ ಇದೆ. ಯುವೈಗೆ ಇಷ್ಟೊಂದು ಟೈಟ್ಲ್ ಕೊಟ್ಟರು ನಿಮಗೆ ಅರ್ಥ ಆಗಿಲ್ಲ ಅಂದ್ರೆ ಇಲ್ಲ, ಅದ್ರ ಮತ್ತೆ ಸ್ಟಡಿ ಮಾಡ್ತಾ ಇದ್ರೆ ನನಗೆ ಗೊತ್ತು ನೀವೆಲ್ಲರೂ ಬುದ್ಧಿವಂತರು ಅಂತ. ಅದಂತೂ 100% ಸತ್ಯ. ನೀವೇನು ಗೊತ್ತಿರೋದ್ರ ಕೇಳ್ತೀರಾ, ನಿಮಗೆಲ್ಲ ಗೊತ್ತಿರುತ್ತೆ. ನಮಗೆ ಬೈಕ್ ಇಟ್ಬಿಟ್ಟಿದ್ದಾರೆ, ನಾವೆಲ್ಲ ಗೊತ್ತಿರೋ ಥರ ಮಾತಾಡಲೇಬೇಕು. ಆಕ್ಚುಲಿ ನಮಗೇನು ಗೊತ್ತಿರಲ್ಲ, ನಿಮಗೆಲ್ಲ ಗೊತ್ತಿರೋದು. ನಾವು ಮಾತಾಡ್ತಿದ್ದಂಗೆ ನೀವು ಅಲ್ಲೇ ಬಿಟ್ಟು ನಿಮಗೆ ಯೋಚನೆ ಮಾಡ್ತಿದ್ರ, ಇದ್ರಲ್ಲಿ ಇಷ್ಟೇ ವಿಷಯ ಇದ್ರಲ್ಲಿರೋದು, ಇದ್ರಲ್ಲಿ ಇಷ್ಟನ್ನು ಬರೀಬೋದು, ಇದರಿಂದ ಒಮಿಟ್ ಮಾಡ್ಬೋದು ಅಂತ ನೋಡಿ. ಅವ್ರು ಅದಕ್ಕೆ ಬೇರೆ ಕಡೆ ಹೋದ್ರು, ಮಲಯಾಳಂ ಇಂಡಸ್ಟ್ರಿಗೆ. ಇಲ್ಲ, ಯಾವತ್ತೂ ಈ ಜಾಗನೇ ಬಹಳ ವಿಶೇಷ. ಇಲ್ಲಿ ಏನೋ ಹಲವಾರು ಆ ಥರ ಜಾಗಗಳಿದೆ. ನಾನು ಈ ಕಡೆಯಿಂದ ಬಂದವನಾದ್ರಿಂದ ನನಗೆ ದೈವಗಳ ಬಗ್ಗೆ ಇರ್ಬೋದು, ಕೋಲ್ಗಳ ಬಗ್ಗೆ ಇರ್ಬೋದು, ಆಮೇಲೆ ಎಲ್ಲ ದೇವರುಗಳ ಬಗ್ಗೆ ಇರ್ಬೋದು, ಇಲ್ಲಿರುವಂಥ ವಿಶೇಷತೆಗಳ ಬಗ್ಗೆ ಯಾವಾಗ ಬಂದರೂ ಕೂಡ ನನಗೊಂದು ಆಸಕ್ತಿ. ಅದರಲ್ಲೂ ಕೆಲವು ಚಾನ್ಸ್ ಸಿಗುತ್ತೆ. ಯಾಕಂದರೆ ಹೇಳ್ತಾರಲ್ಲ, ನಾವು ದೇವ್ರ ಹತ್ರ ಹೋಗಲ್ಲ, ಕರೆಸ್ಕೋಬೇಕು ಅಂತ. ಆ ಥರ ಸಮ್ಟೈಮ್ಸ್ ನೋಡಿ ಸರ್, ಇವತ್ತು ಈ ಬಂದು ಒಂದು 4 ಅವರಲ್ಲಿ 3 ವಿಶೇಷವಾದ ಜಾಗಕ್ಕೆ ಹೋಗಿ ಬಂದ್ಬಿಡ್ತೀವಿ. ಅದು ಸಮ್ ಟೈಮ್ ಆಗುತ್ತೆ, ಅದು ಖುಷಿ. ಈ ಕಡೆ ಬಂದ್ರೇನೆ ಅದು ಬಹಳ ಸೆಳೀತದೆ. ಆಲ್ರೆಡಿ ಒಂದು 10 ವರ್ಷದ ಹಿಂದೆ ಒಂದು ತುಳು ಸಿನಿಮಾದಲ್ಲಿ ನಿಮಗೆ ಆಕ್ಟ್ ಮಾಡಿದ ಒಂದು ಆಫರ್ ಬಂದಿತ್ತು. ನಂತರ ಒಂದು ತುಳು ಸಿನಿಮಾಕ್ಕೆ ಒಂದು ಹಾಡನ್ನು ಹಾಡಿದ್ದೀರಿ, ನೆನಪಿರ್ಬೋದು. ಹೌದೌದು. ಈಗಿನ ತುಳು ಚಿತ್ರರಂಗದ ಬಗ್ಗೆ ನಿಮಗೆ ಎಷ್ಟು ಮಾಹಿತಿ ಇದೆ ಸರ್? ಅದ್ರ ಬಗ್ಗೆ ಏನು ಹೇಳ್ತೀರಿ?
ಇಲ್ಲ, ನಿಜ ಹೇಳ್ಬೇಕಾದ್ರೆ ನನಗೆ ಅಷ್ಟು ಮಾಹಿತಿ ಇಲ್ಲ ಇವಾಗ. ಯಾಕಂದ್ರೆ ನೀವೇ ಸ್ವಲ್ಪ ಹೇಳ್ಬೇಕಾದ್ರೆ ಹೆಂಗೆ ಎಷ್ಟು ಸಿನಿಮಾಗಳು ರಿಲೀಸ್ ಆಗ್ತಿದೆ, ಯಾವ ತರ ಇದೆ ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಯಾಕಂದ್ರೆ ನಾನು 1.5 ವರ್ಷದಿಂದ ಬರೀ ಇದ್ರಲ್ಲೇ ಇದ್ದೀನಿ. ವರ್ಷಕ್ಕೆ 12 ಸಿನಿಮಾ 10 ಸಿನಿಮಾ ಆವರೇಜ್ ಅಲ್ಲಿ release ಆಗುತ್ತೆ. ಗುಡ್. ಯಾವ್ದಾರ ಸೂಪರ್ ಹಿಟ್ ಆಗಿರೋದು ಯಾವ್ದಾರ ಸಿನಿಮಾ ತುಂಬಾ ಇದೆ. ಯಾವ್ದಾರ ಇದ್ರೆ ಸಜೆಕ್ಟ್ ಮಾಡಿ ನೋಡೋಣ. ಇಲ್ಲಿ ಶಾರ್ಟ್ ಫಿಲ್ಮ್ಸ್ ಜಾಸ್ತಿ ಮಾಡ್ತಾರಲ್ಲ ಇಲ್ಲಿ ತುಂಬಾ. ಸರ್, ಈಗ ಈ ಎ ಫಿಲ್ಮ್ ಬಂದ ನಂತರ ಹಾ, ಯಾರಾದರೂ ವಿಶೇಷವಾಗಿ ಡ್ರೆಸ್ ಮಾಡ್ಕೊಂಡು ಹೋಗ್ತಾ ಇದ್ರೆ ನೋಡಿ ಉಪೇಂದ್ರ ಬಂದ್ರು ಅಂತೇಳಿ ಹೇಳುವಂಥದ್ದು ಈಗಲೂ ಇದೆ. ಹಾ. ಈ ಸಿನಿಮಾದಲ್ಲಿ ಅಂತ ಏನಾದರೂ ಪ್ರಯತ್ನ ಉಂಟಾ? ಇನ್ನೊಂದು ಏನ್ ಮಾಡಿ ಅಂತೀರ ನೀವು? ಅಂದ್ರೆ ಈಗಲೂ ಆತ ಅದು ಅಲ್ಲ, ಇದ್ರಲ್ಲಿ ವಿಶೇಷವಾದ ಉಡುಪುಗಳು ಇರುತ್ತೆ, ಬೇರೆ ತರ ಇರುತ್ತೆ ನೋಡಿ. ಬಟ್ ನೀವು ಹಾಕೊಂಡು ಓಡಾಡಕ್ ಆಗಲ್ಲ ಅಂತ ಇದ್ರ ಉಡುಪುಗಳು. ಓಕೆ, ನೀವ್ ಹೇಳಿ ಇವಾಗ ಏನಾರ ನೀವು ನೋಡಿದ್ರೆ ನಿಮ್ಗೆ ಅನ್ನಿಸ್ತು, ಚೆನ್ನಾಗಿದೆ ಅನ್ನಿಸ್ತಾ? ಏನಿದು ಪ್ರೆಸ್ ಅವ್ರನ್ನ ಕ್ವಶನ್ ಕೇಳ್ತಾರೆ ಅಂತ ಬೇಜಾರು ಮಾಡ್ಕೊಂಡ್ಬಿಡಿ. ಸುಮ್ಮನೆ ಒಂದು ಫೀಡ್ಬ್ಯಾಕ್ ಅಷ್ಟೇ ನಿಮ್ಮಿಂದ. ನಿಮ್ಗೇನು ಅನ್ನಿಸ್ತು? ಮೇಕಿಂಗ್ ಚೆನ್ನಾಗಿ ಅನ್ನಿಸ್ತಾ? ಅದ್ರೇನಾದ್ರು ವಿಷಯ ಅನ್ನಿಸ್ತಾ? ಹೇಳಂಗಿಲ್ಲ ಅಲ್ವಾ ನೀವು? ನೀವು ಬಡತನನ ತೋರಿಸ್ಬೇಕಾರೆ ನಿಮ್ಮ ವಾರ್ನರಲ್ಲಿ ಬರೀ ಒಂದು ಬಾಳೆಹಣ್ಣನ್ನೇ ಅದಕ್ಕೆ ಇಟ್ಕೊಂಡಿದ್ದಾರೆ. ಅದು ಆ ಬಾಳೆಹಣ್ಣೆ ಯಾಕೆ ಬಂತು ಅಂತ ಎಲ್ಲೋ ಡೈಲಾಗ್ ಕೇಳಿದ್ದೆ, ಬನಾನಾ ರಿಪಬ್ಲಿಕ್ ಅಂತ. ಗೊತ್ತಲ್ಲ ಬನಾನಾ ರಿಪಬ್ಲಿಕ್? ಅಷ್ಟೇ ಇನ್ಫಾರ್ಮೇಶನ್. ನೋಡಿದ್ರ ಅವ್ರಿಗೆ ಬಂತು, ಕೇಳಿಸ್ಲಿಲ್ಲ ಅದು. ಒಂದ್ಸತಿ ಹೇಳಿ. Country without anything in order. ಕಂಟ್ರಿ ವಿತೌಟ್ ಎನಿಥಿಂಗ್ ಇನ್ ಆರ್ಡರ್ ಇಸ್ ಬನಾನಾ ರಿಪಬ್ಲಿಕ್ ಅಂತ. ಆ ತರ ಆಗೋಗಿರುತ್ತೆ. ಅದು ಹಿಂಗೆಲ್ಲ ಇದ್ರೆ ಹಂಗೆ ಆಗೋಗುತ್ತೆ ಅನ್ನೋ ಕಲ್ಪನೆ. ಅಲ್ಲ, ಇತ್ತೀಚೆಗೆ ಯಾವುದೋ ಒಂದು ಬಾಳೆಹಣ್ಣು 56 ಮಿಲಿಯನ್ಗೆ ಏನೋ ಸೇಲ್ ಆಗಿತ್ತಂತೆ. ಆ ಥರ ಅದ್ರದ್ದೇನಾದ್ರು ನೋಡಿ, ಇನ್ಫಾರ್ಮೇಶನ್ 56,000 ಮಿಲಿಯನ್, 56 ಮಿಲಿಯನ್ ನೋಡಿ, ಅದು ಜ್ಞಾಪಕ ಇದೆ ನಿಮಗೆ. ಸೊ ಒಂದು ಆ ಕಡೆನೂ ನೋಡಿದ್ರೆ 56 ಮಿಲಿಯನ್ ಬಾಳೆಹಣ್ಣು. ಈ ಬಾಳೆಹಣ್ಣು ಮರೆಯಕ್ಕಾಗಲ್ಲ ನಿಮ್ಗೆ. 56 ಮಿಲಿಯನ್ ಹಚ್ಕೊಳ್ತಾ ಇದ್ದಾರೆ. ನೋಡಿ ನಿಮ್ಗೆ ಎಷ್ಟು ಕ್ಯೂರಿಯಾಸಿಟಿ. ಈ ಪ್ರಾಜೆಕ್ಟ್ ಬಗ್ಗೆ ಮಾತಾಡಲ್ಲ, ನೆಕ್ಸ್ಟ್ ಪ್ರಾಜೆಕ್ಟ್ ಇವಾಗ ಯಾಕೆ ಇರುತ್ತೆ. ಅದಕ್ಕೆ ಬರ್ತೀನಿ ಮತ್ತೆ ಮಾತಾಡಿ.